ಮಳ್ಳೂರಿನ ಗೌರಮ್ಮ ಮಲ್ಲೇಶೆಟ್ಟಿ ಆರೋಗ್ಯ ಕೇಂದ್ರಕ್ಕೆ ಯುಎಸ್ಎ ವಿಜ್ಞಾನಿಗಳ ಭೇಟಿ, ಮಧುಮೇಹ ನಿಯಂತ್ರಣಕ್ಕೆ ಗುಣಮಟ್ಟದ ಅಕ್ಕಿ ಬಳಕೆಗೆ ಸಲಹೆ. ಶಿಡ್ಲಘಟ್ಟ ತಾಲ್ಲೂಕಿನ ಮಳ್ಳೂರಿನ ಗೌರಮ್ಮ ಮಲ್ಲೇಶೆಟ್ಟಿ ಆರೋಗ್ಯ ಕೇಂದ್ರಕ್ಕೆ ಅಮೆರಿಕ, ಯುಎಸ್ಎ ದೇಶದ ವಿಜ್ಞಾನಿಗಳ, ಸೈಂಟಿಸ್ಟ್ಗಳ ತಂಡ ಭೇಟಿ ನೀಡಿ ಕೇಂದ್ರದಲ್ಲಿ ನಡೆಯುತ್ತಿರುವ ಆರೋಗ್ಯ ಸೇವೆಗಳು ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪರಿಶೀಲಿಸಿತು. ನಂತರ ವಿಜ್ಞಾನಿಗಳು ಮಧುಮೇಹ, ಡಯಾಬಿಟಿಸ್ ನಿಯಂತ್ರಣಕ್ಕೆ ಆಹಾರ ಪದ್ಧತಿಯ ಮಹತ್ವವನ್ನು ವಿವರಿಸಿ, ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಆಹಾರದಲ್ಲಿ ಬಳಸುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಸಲಹೆ ನೀಡಿದರು. ಜೊತೆಗೆ ಆರೋಗ್ಯಕರ ಜೀವನಶೈಲಿ, ಸಮತೋಲಿತ ಆಹಾರ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಯ ಅಗತ್ಯವನ್ನು ತಿಳಿಸಿದರು. ಅಮೆರಿಕ ದೇಶದ ಖ್ಯಾತ ಪ್ರೊಫೆಸರ್ ಭಾರತ್ಲೋಮ್ ಡೀನ್ ಅವರು ಮಾತನಾಡಿ, ಮಳ್ಳೂರಿನ ಗೌರಮ್ಮ ಮಲ್ಲೇಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ನಿರಂತರವಾಗಿ ಉಚಿತ ಆರೋಗ್ಯ ಶಿಬಿರಗಳು ಸೇರಿದಂತೆ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದಕ್ಕೆ ಬಹಳ ಸಂತೋಷವಾಗುತ್ತಿದೆ ಎಂದು ತಿಳಿಸಿ, ಗ್ರಾಮೀಣ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಉಚಿತವಾಗಿ ತಲುಪಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು. ನಮ್ಮ ದೇಶದ ಅಮೆಜಾನ್ ಪ್ರಾಂತ್ಯದಲ್ಲಿ ಒಳ್ಳೆಯ ಗುಣಮಟ್ಟದ ಅಕ್ಕಿಯನ್ನು ಬೆಳೆಯುತ್ತಿದ್ದು, ಆ ಅಕ್ಕಿಯ ಸೇವನೆಯಿಂದ ಅಲ್ಲಿ ಸಾಕಷ್ಟು ಜನರಿಗೆ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬಂದಿದ್ದು, ಭಾರತ ದೇಶದಲ್ಲಿಯೂ ಈ ಅಕ್ಕಿಯನ್ನು ಬಳಸುವುದರಿಂದ ಇಲ್ಲಿನ ಜನರಿಗೆ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತದೆ ಎಂದು ತಿಳಿಸಿದರು. ಆಹಾರ ಖಾತೆ ಸಚಿವ ಕೆಎಚ್ ಮುನಿಯಪ್ಪರವರು ಗೌರಮ್ಮ ಮಲ್ಲೇಶೆಟ್ಟಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಮಾಡಿ ವಿದೇಶಿ ಸೈಂಟಿಸ್ಟ್ಗಳ ಜೊತೆ ಮಾತನಾಡಿ, ಮುಂದಿನ ಗುರುವಾರ ಈ ವಿಚಾರವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವಂತೆ ತಿಳಿಸಿದರು. ಎಂಎಸ್ ರಾಮಯ್ಯ ಆಸ್ಪತ್ರೆಯ ಖ್ಯಾತ ವೈದ್ಯ ಹಾಗೂ ಗೌರಮ್ಮ ಮಲ್ಲೇಶೆಟ್ಟಿ ಆರೋಗ್ಯ ಕೇಂದ್ರದ ಮುಖ್ಯ ಸಂದೀಪ್ ರವರು ಮಾತನಾಡಿ, ನಮ್ಮ ಆರೋಗ್ಯ ಕೇಂದ್ರದಲ್ಲಿ 3,000ಕ್ಕೂ ಹೆಚ್ಚು ಡಯಾಬಿಟಿಸ್ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು, ಅಮೆರಿಕದ ವಿಜ್ಞಾನಿಗಳ ನೀಡುವ ಅಕ್ಕಿಯನ್ನು ಮೊದಲು 100 ರೋಗಿಗಳಿಗೆ ವಿತರಣೆ ಮಾಡಿ ಅವರಲ್ಲಿ ಡಯಾಬಿಟಿಸ್ ಕಡಿಮೆಯಾದರೆ ಹಂತವಾಗಿ ಎಲ್ಲಾ ಡಯಾಬಿಟಿಸ್ ರೋಗಿಗಳಿಗೂ ವಿತರಣೆ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಮೆರಿಕಾದ ವಿಜ್ಞಾನಿ ಹಾಗೂ ಖ್ಯಾತ ಪ್ರೊಫೆಸರ್ ಡೇವಿಡ್ ರಾಬಿನ್ಸ್, ಪುವಾಡ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ಕಲಾವತಿ ವೀರಕುಮಾರ್, ಪ್ರಿಯಾಂಕಾ, ಸಮತ್ವಂ ಸಂಸ್ಥೆಯ ಅಧ್ಯಕ್ಷ ಸತ್ಯನಾರಾಯಣ, ಸ್ವಯಂ ಸೇವಕರಾದ ಪ್ರವೀಣ್, ಮನೋಜ್ ಎನ್, ಶ್ರೇಯಸ್, ಮಂಜುನಾಥ್, ನರೇಂದ್ರ, ಮುರಳಿ ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಹಳೆ ಪದ್ಧತಿನ ವಾಪಸ್ ತಂದು ಅವ್ರು ಹೇಳ್ಕೊಡ್ತಿದ್ದಾರೆ ನೋಡಿ. ಇವರೆಲ್ಲ ಹೇಳಿದ್ರೆ ಜನಕ್ಕೆ ಪಾಪ ಬಂದಿದ್ದಾರೆ ಅಂತ, ಬೇರೆಯವ್ರು ಹೇಳಿದ್ರೆ ಬರೋದಿಲ್ಲ. ಸೊ ಇವ್ರು ನಿಜವಾಗ್ಲೂ ಒಂದು ನಮ್ಮ ಇಂಡಿಯಾ ದೇಶ ಸ್ವಾಮಿಗಳು ಅಮೆರಿಕಾಗ ಹೋಗಿ ಹೇಳೋ ಥರ ಅವರು ನಾವು ಆಧ್ಯಾತ್ಮ ಹೇಳ್ಕೊಟ್ರೆ ಅವರು ವಿಜ್ಞಾನ ಹೇಳ್ಕೊಡಕ್ಕೆ ಜನರ ಆರೋಗ್ಯಕ್ಕೆ ಬಂದಿದ್ದಾರೆ. ಒಳ್ಳೆ ಉದ್ದೇಶದಿಂದ ಅವರು ನಿಸ್ವಾರ್ಥವಾಗಿ ಮಾಡಿ ನಾವು ಇಂಡಿಯಾದಲ್ಲಿ ತೋರಿಸಿದ್ರೆ ನಾಳೆ ಬೇರೆ ಬೇರೆ ದೇಶದಲ್ಲೂ ಅನ್ನ ತಿಂತಾರೆ, ಚೈನಾದಲ್ಲೂ ತಿಂತಾರೆ, ಅವ್ರಿಗೂ ಉಪಯೋಗ ಆಗಬೇಕು. Studying different types of rice to see if a variety that that doesn't raise the blood sugar after eating will help prevent diabetes. It's very difficult to get people to change the diet, especially when much of the intake is from rice. So rather than asking people to change their diet, we're testing whether or not there are healthier varieties of rice that will help prevent diabetes, which is much better and much more economical than trying to treat it. My impression is perhaps different than Dr. Robbins. For much of my life, I've lived in Peru, and Peru is resource rich, the Amazon, but unfortunately there's great inequality. And from my point of view, I see India as providing a model for other parts of the world. I see great strength. I completely agree with my colleague that it's not just about machines, but about relations. And working together for many years, we see that in the Amazon, but we also need medicines, we also need machines. So it's a combination of that. In terms of the rice, getting back again to the Amazon, the vast majority of the medicines in that region are plant-based. So people are very resistant to any sort of pharmaceutical sort of medications. So I see the project, the research, as pioneering. In other words, I like to drink water,
But if I find out the water has arsenic or plastic in it, I want to drink a better water. I will always drink water. I will always eat rice. So we don't want to get rid of rice. We want to have a better kind of rice. And so we've been looking at what are the implications of introducing a lower sugar content, basically, of a rice. So that's the summary. ರಾಮಕೃಷ್ಣ ಡಯಾಬಿಟಿಕ್ ಸೆಂಟರ್ಗೆ ಇಬ್ಬರು ಸೈಂಟಿಸ್ಟ್ ಅಮೆರಿಕದಿಂದ ಬಂದು ಇಲ್ಲಿ ಇವತ್ತು ಬಂದಿರೋಂಥ ಉದ್ದೇಶ ಏನು ಅಂದರೆ, ಅವ್ರು ಈಗಾಗಲೇ ಅಮೆರಿಕಾದಲ್ಲಿ ಸಂಶೋಧನೆ ಮಾಡಿ ಇವಾಗೇನು ಹೊಸದಾಗೇನು ಕಂಡುಹಿಡಿದಿಲ್ಲ, ಹಳೆ ತಂತ್ರಜ್ಞಾನದಲ್ಲಿ ಏನು ಬೆಳೀತಾ ಇದ್ರು, ರೈತರು ಏನು ಬೆಳೀತಾ ಇದ್ರು, ಅದರಲ್ಲಿ ಯಾವುದರಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿದೆ, ಯಾವುದರಲ್ಲಿ ಶುಗರ್ನ ತಡೆಗಟ್ಟುವಂಥ ಶಕ್ತಿ ಇದೆ, ಅದ್ರ ಬಗ್ಗೆ ಸ್ಟಡಿ ಮಾಡಿ ಆ ತಳಿನ ಅವ್ರ ಊರಲ್ಲಿ ಆಗಲೇ ಪ್ರಯತ್ನ ಮಾಡಿ ಅಲ್ಲಿ ಶುಗರ್ ಲೆವೆಲ್ಸ್ ಕಮ್ಮಿ ಆದ ನಂತರ ಇದು ನಮ್ಮ ದೇಶದಲ್ಲಿ ಮಾತ್ರ ಇರಬಾರ್ದು, ಬೇರೆ ದೇಶಕ್ಕೂ ಹೋಗಬೇಕು, ಇದನ್ನು ಅವರು ಫೆಸಿಲಿಟೀಸ್ನ ಉಪಯೋಗಿಸ್ಕೋಬೇಕು. ಸೊ ಅದಕ್ಕೆ ಅವ್ರ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಬಂದು ಇಲ್ಲಿನ ಜನತೆಗೆ ಅವರು ಅದ್ರ ಮಾಹಿತಿ ಕೊಡೋದ್ರಿಂದ ನಾವು ಇಂಡಿಯಾದನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಕರಿತೀವಿ. ಅಂದರೆ ಇಡೀ ವರ್ಲ್ಡಲ್ಲೇ ಡಯಾಬಿಟಿಕ್ ಪೇಷಂಟ್ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ. ಸೊ ಈ ಕಂಟ್ರಿನಲ್ಲಿ ಏನಾದರೂ ಅವ್ರು ಸಕ್ಸಸ್ ಮಾಡಿದ್ರೆ ಅವ್ರಿಗೆ ತುಂಬ ಜನ ಪೇಷಂಟ್ಸ್ ಇರ್ತಾರೆ. ಸೊ ಅವ್ರಿಗೆ ರಿಯಲ್ ಟೈಮ್ ಡೇಟಾ ಅಂದರೆ ನಿಜವಾಗ್ಲೂ ಇದರಿಂದ ಪರಿಣಾಮ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಅನ್ನೋದು ನಾವು ಮಾಡೋಂಥ ಟೆಸ್ಟ್ಗಳ ರೂಪದಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ಗೊತ್ತಾದ್ರೆ ನಮ್ಮ ಇಂಡಿಯಾ ಕಂಟ್ರಿನೇ ಒಂದು ಮಾದರಿಯಾಗಿ ಬೇರೆ ದೇಶನೂ ನಮ್ಮ ತಂತ್ರಜ್ಞಾನನ ಉಳಿಸ್ಕೊಂಡು ಅಥವಾ ಅದನ್ನು ಬಳಸ್ಕೊಂಡು ಅವ್ರ ಪೇಷಂಟ್ಸ್ಗೂ ಶುಗರ್ ಕಮ್ಮಿ ಆಗೋ ಥರ ಅದನ್ನು ಮಾಡ್ಬೋದು. ಯಾಕಂದರೆ ನಾವು ರೈಸ್ ಚಿಕ್ಕ ವಯಸ್ಸಿಂದ ತಿಂತಾ ಬರ್ತಾ ಇರ್ತೀವಿ. ಇವಾಗ ಶುಗರ್ ಬಂದರೆ ನೀನು ತಿನ್ನೋದು ಬಿಟ್ಬಿಡು ಅಂದರೆ ಅವ್ರು ಅಷ್ಟು ವರ್ಷದಿಂದ ಆಗಿರೋಂಥ ಟೇಸ್ಟ್ಗೆ ಏನು ಪಳಗಿರ್ತಾರೆ ಅದನ್ನು ಸಡನ್ ಆಗಿ ಅವರು ಪರಿವರ್ತನೆ ಮಾಡೋಕ್ಕಾಗಲ್ಲ. ಸೊ ತಿನ್ನೋವಂಥ ರೈಸಲ್ಲೇ ಸ್ವಲ್ಪ ಪೌಷ್ಟಿಕಾಂಶ ಇರೋವಂಥದ್ದನ್ನು ಬೆಳೆದು ಅವ್ರಿಗೆ ಕೊಡೋದ್ರಿಂದ ಅವರು ಬೇರೆ ಊಟಕ್ಕೋಸ್ಕರ ಇದು ಮಾಡಿದ್ರೆ ಅದೇ ಊಟನೇ ತಿಂದು ಅದರಲ್ಲೇ ಶುಗರ್ಸ್ ಕಂಟ್ರೋಲ್ ಮಾಡಿ ಅವಾಗೇನಾಗುತ್ತೆ, ಕೊಡೋವಂಥ ಡ್ರಗ್ಸ್ ಕಮ್ಮಿ ಆಗುತ್ತೆ, ಅವ್ರ ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ. ಸೊ ಅದರಿಂದ ಒಂದು ಮಾದರಿಯಾಗಿರ್ಬೋದು ಅಂತ ಒಂದು ಸ್ಟಡಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಸೊ ಅವರಿಂದ ನಾವು ಇನ್ಫಾರ್ಮೇಷನ್ ತೊಗೊಂಡು ನಾವು ಆದಷ್ಟು ಕೊಡ್ತು ನಮ್ಮ ಜೊತೆಗೆ ಸಹಕಾರವನ್ನು ಕೈ ಜೋಡಿಸಿದ್ರೆ ತುಂಬ ಜನಕ್ಕೆ ಇದನ್ನು ಸೇರೋ ಥರ ಮಾಡ್ಬೋದು. ಅದರಿಂದ ಒಂದು ಮಾದರಿಯಾಗಿರ್ಬೋದು ಅನ್ನೋದು ಅವ್ರ ಉದ್ದೇಶ.